ಇದೇ ಲಡ್ಡು ತಯಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಹೇಳ್ತಾ ಇದ್ವಿ, ತಿರುಪತಿ ತಿರುಮಲದಲ್ಲಿ ಆಗಮಶಾಸ್ತ್ರದ ಮೂಲಕ ಹೋಮ ಹವನಗಳನ್ನು ಮಾಡಿ ಶುದ್ಧೀಕರಣ ಕೆಲಸ ಆಗಿದೆ. ಪಾವಿತ್ರತೆ ಕಾಯ್ದುಕೊಳ್ಳೋ ಕೆಲಸ ಹೇಗಾಗಿದೆ ಅನ್ನೋ ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ತಿರುಪತಿ ತಿರುಮಲ ಈಗ ದೋಷಮುಕ್ತ. ತಿಮ್ಮಪ್ಪನ ಸನ್ನಿಧಿಯಲ್ಲಿ ಮಹಾಶಾಂತಿ ಹೋಮ, ಲಡ್ಡು ಪೋಟು ಸೇರಿ ಎಲ್ಲೆಡೆ ಪಂಚಗವ್ಯ ಪ್ರೋಕ್ಷಣೆ. ತಿರುಪತಿ ಲಡ್ಡು ಮಾತ್ರ ಈಗ ಕಳಂಕರಹಿತವಲ್ಲ. ತಿರುಪತಿ ತಿರುಮಲ ತಿಮ್ಮಪ್ಪನ ಸನ್ನಿಧಿಯು ಇದೀಗ ಅಪಚಾರ ಮುಕ್ತ. ಟಿಟಿಡಿ ಲಡ್ಡು ಪ್ರಸಾದದಲ್ಲಿ ಕಲಬೆರಕೆ ತುಪ್ಪ ಬಳಸಲಾಗಿದೆ ಎಂಬ ಆರೋಪ ಹಿನ್ನೆಲೆಯಲ್ಲಿ ದೋಷ ನಿವಾರಣೆಗಾಗಿ ತಿಮ್ಮಪ್ಪನ ದೇವಾಲಯದಲ್ಲಿ ಕೈಗೊಂಡ ಮಹಾಶಾಂತಿ ಯಾಗ ಪೂರ್ಣಾಹುತಿಯೊಂದಿಗೆ ಸಂಪನ್ನಗೊಂಡಿದೆ. ನಿನ್ನೆ ರೋಹಿಣಿ ನಕ್ಷತ್ರದ ಶುಭ ಮುಹೂರ್ತದಲ್ಲಿ ಆಗಮ ಪಂಡಿತರು ಬಂಗಾರದ ಬಾವಿ ಪಕ್ಕದ ಯಾಗಶಾಲೆಯಲ್ಲಿ ಮಹಾಶಾಂತಿ ಹೋಮ, ವಾಸ್ತು ಹೋಮ ಮತ್ತು ಮಹಾಶಕ್ತಿ ಹೋಮ ಮಾಡಿದ್ರು. ಪಂಚಗವ್ಯಗಳೊಂದಿಗೆ ತಿರುಮಲನ ಸನ್ನಿಧಿಯನ್ನ ಸಂಪ್ರೋಕ್ಷಣೆ ಮೂಲಕ ಶುದ್ಧೀಕರಣ ಮಾಡಲಾಯಿತು. ಇದೇ ವೇಳೆ ಲಡ್ಡು ಪ್ರಸಾದ ತಯಾರಿಸುವ ಸ್ಥಳ, ಅನ್ನಪ್ರಸಾದ ಕೇಂದ್ರ ಮತ್ತು ಲಡ್ಡು ಮಾರಾಟ ಕೇಂದ್ರದಲ್ಲಿ ಪಂಚಗವ್ಯ ಪ್ರೋಕ್ಷಣೆ ಮಾಡಿದ್ರು. ಸುಮಾರು 5 ಗಂಟೆ ಕಾಲ ನಡೆದ 3 ಹೋಮಗಳ ಬಳಿಕ ಪ್ರೋಕ್ಷಣೆ ಮಾಡಿ ದೇವಾಲಯವನ್ನ ಶುದ್ಧ ಮಾಡಲಾಯಿತು. ಇದಕ್ಕೂ ಮುನ್ನ ತಿರುಪತಿ ದೇವಾಲಯದ ಆವರಣದಲ್ಲಿ ಶಾಂತಿ ಹೋಮದಲ್ಲಿ ಮೊದಲಿಗೆ ಶಾಂತಿ ಹೋಮ ಮುಕ್ತಾಯದ ಬಳಿಕ ವಾಸ್ತು ಹೋಮ ನಡೆಸಿದ ಅರ್ಚಕರು ಹೋಮ ಬಳಿಕ ತುಪ್ಪ ಬಳಕೆ ಮಾಡಿದ್ದ ಸ್ಥಳದಲ್ಲಿ ಸಂಪ್ರೋಕ್ಷಣೆ ಸಿಂಪಡಣೆ ಮಾಡಿದ್ರು. ತಿರುಮಲದಲ್ಲಿ ಶುದ್ಧೀಕರಣ ವೇಳೆ ಮಳೆಯ ಪ್ರೋಕ್ಷಣೆ. ಎಂದಿನಂತೆ ತಿಮ್ಮಪ್ಪನ ದರ್ಶನ, ಲಡ್ಡು ಪ್ರಸಾದ ಸ್ವೀಕಾರ. ಹೋಮವಾದ ಬಳಿಕ ತಿರುಪತಿ ತಿರುಮಲದಲ್ಲಿ ಮಳೆಯ ಸಿಂಚನ ಆಗಿದೆ. ಮಳೆ ಪ್ರೋಕ್ಷಣೆ ಆಗುವ ಮೂಲಕ ಭಕ್ತರ ಆತಂಕವನ್ನ ವರುಣದೇವ ದೂರ ಮಾಡಿದ್ದಾನೆ. ಮಳೆಯ ಪ್ರೋಕ್ಷಣೆ ಮೂಲಕ ದೇವಾಲಯದ ಶುದ್ಧಿ ಕಾರ್ಯ ಅನ್ನೋದು ಆಗಮಿಕರ ನಂಬಿಕೆ. ಮಹಾಶಾಂತಿ ಹೋಮದ ಬಳಿಕ ದೇವಾಲಯಕ್ಕೆ ವರುಣದೇವ ಮಳೆಯ ಸಂಪ್ರೋಕ್ಷಣೆ 7 ಕುಂಡಲವಾಡನ ಸನ್ನಿಧಿಯಲ್ಲಿ ಇದೊಂದು ಪವಾಡ ಅಂತ ಭಕ್ತರು ಸಂತಸಪಟ್ಟರು. ತಿರುಪತಿ ತಿರುಮಲ ದೇವಸ್ಥಾನ ಟ್ರಸ್ಟ್ ಭಕ್ತರ ಭಾವನೆಗಳಿಗೆ ಧಕ್ಕೆ ಆಗದಂತೆ ನೋಡಿಕೊಂಡಿರ್ತಕ್ಕಂಥದ್ದು. ಅದರಂತೆ ಮಹಾಶಾಂತಿ ಯೋಗವನ್ನು ಮಾಡಿ ಮುಗಿಸಿರುವಂತಹ ಟಿಟಿಡಿ ಒಂದು ಸಂಪ್ರೋಕ್ಷಣೆಯನ್ನು ಮಾಡಿದೆ. ಅದರಂತೆ ನಿಸರ್ಗ ಕೂಡ, ಅಂದರೆ ನೈಸರ್ಗಿಕವಾಗಿ ಕೂಡ ಏನು ಒಂದು ಸಪೋರ್ಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಮಳೆ ಕೂಡ ಆರಂಭ ಆಗುವ ಮೂಲಕ ಒಂದು ದೇವಾಲಯದ ಸಂಪ್ರೋಕ್ಷಣೆ ನಡೆದಿದೆ ಅಂತಲೇ ಹೇಳ್ಬೋದಾಗಿರ್ತಕ್ಕಂಥದ್ದು. ಅಂದರೆ ಮಳೆ ಕೂಡ ದೇವಾಲಯಕ್ಕೆ ಸಂಪ್ರೋಕ್ಷಣೆ ಮಾಡುವ ಮೂಲಕ ದೇವಾಲಯಕ್ಕೆ ಬಂದಿದ್ದ ಕಳಂಕವನ್ನು ತೊಡೆದು ಹಾಕಿರ್ತಕ್ಕಂಥದ್ದು. ಜೊತೆಗೆ ಮಹಾಶಾಂತಿ ಯಾಗವನ್ನು ಮಾಡುವ ಮೂಲಕ ದರ್ಬೆ ಜೊತೆಗೆ ಹಸುವಿನ ಮೂತ್ರ ಸೇರಿದಂತೆ ಹಾಲು ತುಪ್ಪದಿಂದ ದೇವಾಲಯವನ್ನು ಶುಚಿ ಮಾಡಲಾಗಿತ್ತು. ವರುಣ ದೇವರನ್ನು ಕೂಡ ಈ ಒಂದು ದೇವಾಲಯವನ್ನು ಸ್ವಚ್ಛಗೊಳಿಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದರಂತೆ ಮಳೆ ಕೂಡ ಆರಂಭ ಆಗುವ ಮೂಲಕ ದೇವಾಲಯ ಸ್ವಚ್ಛತೆಗೆ ಜೊತೆಗೆ ದೇವಾಲಯದ ಪವಿತ್ರತೆಗೆ ಆಹ್ವಾನ ಸಿಕ್ಕಿದೆ ಅಂತಲೇ ಹೇಳ್ಬೋದು. ವರುಣ ಕೂಡ ಸಂಪೋಕ್ಷಣೆ ಮಾಡುವ ಮೂಲಕ ದೇವಾಲಯದ ಪವಿತ್ರತೆಯನ್ನು ಕಾಯ್ದುಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದರಂತೆ ಭಕ್ತರು ಸಹ ಈಗಾಗಲೇ ನೋಡೋದಾದ್ರೆ ದೇವರ ದರ್ಶನವನ್ನು ಪಡೆದು ಲಡ್ಡು ಪಡೆಯೋದಕ್ಕೆ ಸಾಲು ಸಾಲಾಗಿ ಆಗಮಿಸ್ತಾ ಇರ್ತಕ್ಕಂಥದ್ದು. ಲಡ್ಡು ಕಲಬೆರಕೆ ಗೊಂದಲಗಳಿಗೆ ತಿರುಪತಿ ತಿರುಮಲ ಭಕ್ತರಲ್ಲಿ ಯಾವುದೇ ಗೊಂದಲ ಮೂಡಿಲ್ಲ. ಇದರ ಮಧ್ಯೆಯೂ ಅಪಾರ ಸಂಖ್ಯೆಯ ಭಕ್ತರು ಎಂದಿನಂತೆ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದು ಲಡ್ಡು ಪ್ರಸಾದ ಸ್ವೀಕರಿಸಿ ಪುನೀತರಾದ್ರು. ಅಂದಹಾಗೆ ಲಡ್ಡು ಪ್ರಸಾದಕ್ಕೆ ಬೇಡಿಕೆ ಕಡಿಮೆನೇ ಆಗಿಲ್ಲ. ಲಡ್ಡು ಬಹಳ ಚೆನ್ನಾಗಿದೆ, ಟೇಸ್ಟ್ ತುಂಬಾ ಚೆನ್ನಾಗಿದೆ, ತಾಜಾ ತುಪ್ಪದ್ದಿದೆ. ಎಲ್ಲ ಮೊದಲು ಹೆಂಗೆ ತಿಂತಿದ್ವಲ್ಲ ಅದೇ ಥರನೇ ಇದೆ. ಲಡ್ಡು ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಲಡ್ಡು ತಿಂದು ಬಹಳ ಖುಷಿ ಆಯಿತು. ಲಡ್ಡು ಟೇಸ್ಟ್ ಸೇಮ್ ಇದೆ, ಆಮೇಲೆ ಭಾರಿ ಫ್ರೆಶ್ ಆ್ಯಂಡ್ ಘಮ ಇದೆ. ಸೊ ನಮಗೆ ಒಂಥರ ಭಾರಿ ಈ ಲಡ್ಡು ತಿಂದು ಭಾಗ್ಯವಂತ ಆದ್ವಿ ನಾವು. ನಮ್ಮ ಮೈಸೂರಿನ ನಂದಿನಿ ತುಪ್ಪ ಬಳಸಿ ಮಾಡ್ತಾ ಇರೋದ್ರಿಂದ ತುಂಬ ಖುಷಿಯ ವಿಚಾರ. ಮಧ್ಯ ಸ್ವಲ್ಪ ಬೇಜಾರಾಯಿತು. ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ, ನಂದಿನಿ ನಮ್ಮ ಹೆಮ್ಮೆ. ಈ ಮಧ್ಯೆ ರಾಜಕೀಯವೂ ಜೋರಾಗಿದೆ. ಜಗನ್ ಅವಧಿಯಲ್ಲಿ ತಿರುಪತಿ ತಿರುಮಲದಲ್ಲಿ ನಡೆದ ಅನಾಚಾರ, ಅಧಿಕಾರ ದುರ್ಬಳಕೆಗೆ ಸಂಬಂಧಿಸಿದ ಆರೋಪಗಳ ಬಗ್ಗೆ ತನಿಖೆ ನಡೆಸೋಕೆ ಚಂದ್ರಬಾಬು ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ. ರವಿಕುಮಾರ್, ತಿರುಪತಿ ಪಬ್ಲಿಕ್ ಟಿವಿ.